ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈ ಒಂದು ವಿಡಿಯೋದಲ್ಲಿ ಈ ವರ್ಷ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಯಾವ ಸ್ಕೋರಿಗೆ ಬಂದಿದೆ, ಅದೇ ಸೇಮ್ ಸ್ಕೋರಿಗೆ 2021ನಲ್ಲಿ ಯಾವ ರ್ಯಾಂಕ್ ಬಂದಿತ್ತು ಅನ್ನೋದನ್ನು ನಿಮಗೆ ಒಂದಷ್ಟು ಎಕ್ಸಾಂಪಲ್ಗಳ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನಮಗೆ ಗೊತ್ತಾಗೋದೇನಂತಂದರೆ, ಈ ವರ್ಷ ಮತ್ತು ಹಿಂದಿನ ವರ್ಷದ ರ್ಯಾಂಕನ್ನು ಕನ್ಸಿಡರ್ ಮಾಡಿದರೆ ಸೊ ಮ್ಯಾಕ್ಸಿಮಮ್ ನಮಗೆ ಒಂದು 2600 ತನಕ ಡಿಫರೆನ್ಸ್ ಇನ್ ರ್ಯಾಂಕ್ ನಮಗೆ ಕಾಣಿಸ್ಬೋದು. ಅದು 1-2 ಕಡೆ ಮಾತ್ರ ಅನ್ನೋದು ಬಿಟ್ಟರೆ ಸೊ ಬೇರೆ ಕಡೆ ಅಷ್ಟೊಂದು ರ್ಯಾಂಕಿನ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಸೊ ಈ ಒಂದು ಟ್ರೆಂಡನ್ನು ಗಮನಿಸಿದರೆ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಇನ್ಕ್ರೀಸ್ ಆಗಿರುವಂತಹ ಮೆಡಿಕಲ್ ಸೀಟನ್ನು ಗಮನಿಸಿದರೆ ಈ ವರ್ಷ ಕರ್ನಾಟಕದಲ್ಲಿ ಅಷ್ಟೊಂದು ಡಿಫರೆನ್ಸ್ ಇನ್ ಕಟ್ ಆಫ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಆಗೋದಿಲ್ಲ ಅನ್ನೋದು ನನ್ನದೊಂದು ಅಭಿಪ್ರಾಯ. ಐ ಮೇ ಬಿ ರಾಂಗ್, ಬಟ್ ನನ್ನ ಒಂದು ಪ್ರೆಡಿಕ್ಷನ್ ಏನಂದರೆ, ಈ ವರ್ಷ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷಕ್ಕೆ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಏನು ಕೌನ್ಸಿಲಿಂಗ್ಗಳು ನಡೆಯುತ್ತದೆ, ಆ ಒಂದು ಕೌನ್ಸಿಲಿಂಗಲ್ಲಿ ಅಷ್ಟೊಂದು ರ್ಯಾಂಕ್ ಡಿಫ್ರೆನ್ಸ್ ಕರ್ನಾಟಕದಲ್ಲಿ ಆಗುವಂಥ ಚಾನ್ಸಸ್ಗಳು ಇಲ್ಲ. ಯಾಕಂದರೆ 600 to 700 ಸೀಟ್ಸ್ಗಳು ಕೂಡ ಜಾಸ್ತಿ ಆಗುವಂತಹ ಆಗ್ತಾ ಇದೆ ಕಾರಣದಿಂದ ಸೊ ಚಾನ್ಸಸ್ ಬಹಳ ಕಡಿಮೆ ಇದೆ. ಅಂದರೆ ಈ ವರ್ಷದ ಡಿಫ್ರೆನ್ಸನ್ನು ನೋಡಿ. ಈಗ 665 ಮಾರ್ಕ್ಸ್ 2021ನಲ್ಲಿ 2020 ರ್ಯಾಂಕ್ ಬಂದಿತ್ತು, 2022ದಲ್ಲಿ 2192. ಸೊ ಅಂದರೆ 172 ಮಾರ್ಕ್ಸ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. ಅದೇ ರೀತಿ 618 ಮಾರ್ಕ್ಸಲ್ಲಿ 1331 ಡಿಫ್ರೆನ್ಸ್ ಕಾಣಿಸ್ತಾ ಇದೆ. 612 ಮಾರ್ಕ್ಸಲ್ಲಿ 1481, 601 ಮಾರ್ಕ್ಸಲ್ಲಿ 2226 ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಡಿಫ್ರೆನ್ಸ್ ಆಗಿರೋದಕ್ಕೆ ಕರ್ನಾಟಕದಲ್ಲಿ ಅಂದರೆ ಪ್ರತಿ ಸ್ಟೇಟಿಗೆ ಅಷ್ಟೊಂದು ಡಿಫ್ರೆನ್ಸ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಇದರಲ್ಲಿ ಎಲ್ಲ ಸ್ಟೇಟ್ದವರು ಇರೋದಕ್ಕೆ 598ಗೆ 2100 ಇದೆ, 590ಗೆ 2653 ಇದೆ, 581ಗೆ 2458 ಇದೆ, 576ಗೆ ನೋಡಿ 2440 ಇದೆ. ಸೊ 554ಗೆ 2646, 541ಗೆ 2262, 522 ಮಾರ್ಕ್ಸ್ಗೆ 1270 ಡಿಫ್ರೆನ್ಸ್ ಇದೆ ಲಾಸ್ಟ್ ಇಯರ್ ಮತ್ತು ಈ ವರ್ಷಕ್ಕೆ ಕಂಪೇರ್ ಮಾಡಿದರೆ. 477 ಹಾಗೆ ನೀವು ಕೆಳಗೆ ಹೋಗ್ತಾ ಹೋದಾಗ ಡಿಫ್ರೆನ್ಸು ಈ ವರ್ಷಕ್ಕೆ ಮೈನಸ್ ಆಗ್ತಾ ಹೋಗಿಬಿಡ್ತದೆ. ಅಂದರೆ ಆಲ್ಮೋಸ್ಟ್ ಈಗ 480 ಇಂದ ಕೆಳಗಡೆ ನಾನು ಗಮನಿಸಿದ ಹಾಗೆ ರ್ಯಾಂಕ್ ಡಿಫ್ರೆನ್ಸ್ ಏನಿದೆ ಅದು ಬಹಳ ಕಡಿಮೆ ಇದೆ. ಇನ್ನೊಂದು ಇದರಲ್ಲಿ ನನ್ನ ಒಬ್ಬ ವಿದ್ಯಾರ್ಥಿಯ 507 ಮಾರ್ಕ್ಸಿನ ಒಂದು ರ್ಯಾಂಕನ್ನು ನಾವು ನೋಡಿದರೆ ಅದರಲ್ಲಿ ಏನೂ ಡಿಫ್ರೆನ್ಸ್ ನಿಮಗೆ ಕಾಣೋದಿಲ್ಲ. ಈ ವರ್ಷಕ್ಕೆ ಮತ್ತು ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಏನೂ ಡಿಫ್ರೆನ್ಸ್ ಕಾಣೋದಿಲ್ಲ. ಅಂದರೆ ಆಲ್ಮೋಸ್ಟ್ 50-100 ರ್ಯಾಂಕ್ ಡಿಫ್ರೆನ್ಸು ಕೂಡ ಇಲ್ಲ. ಸೊ ಅಂದರೆ ಆ 480 ಅಥವಾ 500 ಕೆಳಗಡೆ ಹೋಗ್ತಾ ಹೋದಾಗೆ ನಿಮ್ಮ ರ್ಯಾಂಕ್ ಡಿಫ್ರೆನ್ಸ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಉತ್ತಮವಾದ ರ್ಯಾಂಕ್ ಬಂದಿದೆ ಅಂತ ಹೇಳ್ಬೋದು. ನೋಡಿ 477ಗೆ -3601 ಇದೆ. ಅಂದರೆ 2022ದಲ್ಲಿ ಒಳ್ಳೆಯ ರ್ಯಾಂಕ್ ಬಂದಿದೆ. ಸೊ 425 ಮಾರ್ಕ್ಸ್ಗೆ 9779 ಮೈನಸ್ ಮಾರ್ಕ್ಸ್ ಇದೆ. 365ಗೆ -18,169 ಇದೆ, 358ಗೆ -20,397 ಇದೆ. ಅಂದರೆ ಈ ವರ್ಷ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗೆದಂತಹ ಅಂದರೆ 450 480ಯನ್ನು ಸ್ಕೋರ್ ಮಾಡಿರುವಂತಹ ವಿದ್ಯಾರ್ಥಿಯೂ ಕೂಡ ಅಷ್ಟೊಂದು ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಲಾಸ್ಟ್ ಇಯರ್ ಏನಾದರೂ ಆ ಮಾರ್ಕ್ಸಲ್ಲಿ ಎಲ್ಲಾದರೂ ಸೀಟ್ ಸಿಕ್ಕಿದರೆ ಈ ವರ್ಷ ಸಿಗುವಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇದೆ. ಜನರಲಿ ವರ್ಷ ನಾವು ಇನ್ಕ್ರೀಸನ್ನು ಕಾಣಿಸ್ತಾ ಹೋಗ್ತೀವಿ. ಬಟ್ ಈ ವರ್ಷಕ್ಕೆ 480 ಅಥವಾ 500 ಅಂತಲೇ ಹೇಳ್ಬೋದು. ಅದರ ಕೆಳಗಡೆ ರ್ಯಾಂಕ್ದವರಿಗೆ ಡಿಫರೆನ್ಸು ಮೈನಸ್ಸಲ್ಲಿ ಹೋಗ್ತಾ ಇದೆ. ಇದೊಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಸೊ ಇದಿಷ್ಟು ಎಲ್ಲ ರ್ಯಾಂಕನ್ನು ನೋಡಿಬಿಟ್ಟು ಮಾಡಿರುವಂಥ ಒಂದು ಡಿಫರೆನ್ಸ್ ಚಾರ್ಟ್. ಸೊ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.